ನಮಸ್ಕಾರ. ನಿಮ್ಮ ರಾಶಿಯ ನಕ್ಷತ್ರ ಪಂಚಾಂಗ ಫಲ 2026 ಮೇ ತಿಂಗಳು ನಿಮ್ಮ ರಾಶಿಯ ಫಲ. ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿಯವರು ಮಾಡುವಂಥ ಕೆಲಸದಲ್ಲಿ ಸ್ವಲ್ಪ ಒತ್ತಡ, ಕಿರಿಕಿರಿ, ಒತ್ತಡ, ಯಾವುದೇ ತಗೊಳ್ಳುವಂಥ ನಿರ್ಧಾರ ಮಾಡುವಂಥ ಕೆಲಸದಲ್ಲಿ ಸ್ವಲ್ಪ ಮನಸ್ಸಿಗೆ ಬೇಸರ ತರ್ಬೋದು. ಚಿಂತೆ ಮಾಡಬೇಡಿ. ತಾವು ಸ್ವಲ್ಪ ನಿಧಾನವಾಗಿ ಮಾಡಿ, ಯಾವುದೇ ಕೆಲಸ ಮಾಡಿ ನಿಧಾನವಾಗಿ ಮಾಡಿ. ನಿಮ್ಮ ಹಿರಿಯರ ಮಾತನ್ನು ಕೇಳಬೇಕು. ಮನೆಯಲ್ಲಿ ನಿಮ್ಮ ಗಂಡ ಆಗಲಿ, ದಂಪತಿಗಳಲ್ಲಿ ಹಿರಿಯರಾಗಲಿ ಅವ್ರ ಮಾತು ಕೇಳಬೇಕು. ನಮ್ಮ ಮೇಷರಾಶಿಯವರಿಗೆ. ರಿಷಭ ರಾಶಿ. ಈ ರಿಷಭ ರಾಶಿಯವರು ಪ್ರಯಾಣ ಆಗ್ಬೋದು, ಎಲ್ಲಾದರೂ ಊರಿಗೆ ಹೋಗ್ಬೋದು, ವಾಹನ ಚಲಾಯಿಸ್ಬೋದು. ಮಾಡುವಂಥ ಕೆಲಸದಲ್ಲಿ ಸ್ವಲ್ಪ ಒತ್ತಡ ಅನಿಸ್ಬೋದು. ತಾವು ಹಿರಿಯರ ಮಾತನ್ನು ಕೇಳಬೇಕು. ನೀವು ಮಾಡುವಂಥದ್ದು ಯಾವುದೂ ಶೋಭೆ ತರೋದಿಲ್ಲ. ಹಿರಿಯರ ಮಾತನ್ನು ಕೇಳಬೇಕು. ಏನೆಲ್ಲ ಮಾಡಬಾರ್ದು. ಈ ಯಾವುದಾದ್ರೂ ಬೇಡವಾಗಿ ಚಟ ಏನಾದರೂ ಇದ್ದರೆ ಅದನ್ನು ಬಿಡುವುದು. ಜಾಗ್ರತೆ ಮಾಡಬೇಕು. ನೀವು ತುಂಬ ಜಾಗ್ರತೆ ಮಾಡಬೇಕು. ರಿಷಭ ರಾಶಿಯವರು ಯಾವುದಾದ್ರೂ ಅನ್ಕೊಬೋದು, ಇನ್ನೊಬ್ಬರ ಮೇಲೆ ಕೋಪ ಮಾಡೋದು, ಈ ಥರ ಎಲ್ಲ ಆಗ್ಬೋದು. ಚಿಂತೆ ಮಾಡಬೇಡಿ. ಶಿವದೇವರ ಆರಾಧನೆ ಮಾಡಿ, ಚಿಂತೆ ಮಾಡಬೇಡಿ. ಮಿಥುನ ರಾಶಿ. ಮಿಥುನ ರಾಶಿ ಅವರಿಗೆ ಸ್ವಲ್ಪ ಹಣಕಾಸಿನ ಒತ್ತಡ ಆಗ್ಬೋದು. ಮತ್ತು ತಾವು ಮಾಡುವಂಥ ಕೆಲಸದಲ್ಲಿ ಸ್ವಲ್ಪ ಅಚ್ಚೆಚ್ಚೆ ಆಗ್ಬೋದು. ನಡ್ಕೊಂಡು ಹೋಗಿ ರೋಡಲ್ಲಿ ವಾಹನ ಚಲಾಯಿಸುವಾಗ ತುಂಬ ಜಾಗ್ರತೆ ಮಾಡಬೇಕು. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಎಲ್ಲವನ್ನು ಶುಭ ತರ್ಬೋದು. ತಾವು ಪ್ರತಿಯೊಂದು ಅನುಕೂಲ ಆಗ್ತದೆ. ಮಾಡುವಂಥ ಎಲ್ಲ ಕೆಲಸ ಕಾರ್ಯಗಳು ಶುಭ ಆಗ್ತದೆ. ಸಿಂಹರಾಶಿ. ಸಿಂಹರಾಶಿಯವರು ಸ್ವಲ್ಪ ಕಣ್ಣಿನ ಏನಾದರೂ ಒಂದು ಬಾಧಿಸ್ಬೋದು. ಸ್ವಲ್ಪ ಉರಿದಂಗೆ ಆಗ್ತದೆ. ಮೇಲೆ ನೋಡಬೇಕಾದ್ರೆ ಸ್ವಲ್ಪ ಕಣ್ಣಲ್ಲಿ ನೀರು ಬಂದಂಗೆ ಆಗ್ಬೋದು. ಬೆನ್ನು ನೋವು, ಕೈಕಾಲು ನೋವು ಏನಾದರೂ ಒಂದು ಬಾಧಿಸ್ತದೆ. ತಮಗೆ ಒತ್ತಡ ಆಗ್ಬೋದು. ಸ್ವಲ್ಪ ಜಾಗ್ರತೆ ಮಾಡಬೇಕು. ಮುಂದಿನ ದಿನಗಳಲ್ಲಿ ತಮಗೆ ಶುಭವಾಗಲಿ. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಹಣಕಾಸಿನ ವ್ಯವಹಾರ ಮಾಡುವಂಥದ್ದು, ಬೆನ್ನೋವು, ಈ ಥರ ಒತ್ತಡ ಆಗ್ತದೆ. ತಾವೇನೋ ಒಂದು ಅಂದ್ಕೊಂಡಿರ್ತೀವಿ, ಏನೋ ಒಂದು ಆಗ್ತದೆ. ಕೆಲವರು ಸೇರಿದೆ ಜನರು, ಕೆಲವರು ಸ್ವಲ್ಪ ಶತ್ರು ಬಾಧೆ, ಈ ಥರ ಎಲ್ಲ ಇರ್ತದೆ. ಚಿಂತೆ ಮಾಡಬೇಡಿ. ವಿಷ್ಣುದೇವರ ಆರಾಧನೆ ಮಾಡಿ. ತುಳರಾಶಿ. ತುಳರಾಶಿಯವರು ಬೇರೆಯವ್ರ ಮೇಲೆ ಟೀಕೆ ಮಾಡ್ಬೋದು. ಇವ್ರು ಈ ಥರ ಮಾಡಿದ್ರು, ನಮ್ಮನ್ನು ಬರುವ ಕಸ್ಟಮರ್ ಇವ್ರ ಕಡೆಗೆ ಹೋದ್ರು, ಈ ಥರ ಎಲ್ಲ ಆಗ್ತದೆ. ತಮ್ಮ ವ್ಯಾಪಾರದಲ್ಲಿ ಅಭಿವೃದ್ಧಿ ಈ ಥರ ಎಲ್ಲ ಆಗ್ತದೆ. ಮುಂದಿನ ದಿನಗಳಲ್ಲಿ ತಮಗೆ ಶುಭವಾಗಲಿ. ವೃಶ್ಚಿಕ ರಾಶಿ. ನೋಡಿ, ವೃಶ್ಚಿಕ ರಾಶಿಯವರು ಏನಂತ ಹೇಳಿದರೆ, ಯಾವುದೇ ಒಂದು ನಿಮ್ಮ ಹತ್ರ ಒಂದು 10 ರೂಪಾಯಿ ಇರೋದಿಲ್ಲ. ನೀವು ಬೇರೆಯವರನ್ನು ಟೀಕೆ ಮಾಡ್ತೀರಿ ಹೀಗೆ. ಹಾಗಾಗಿ ನೀವು ಭಾಳ ಜಾಗ್ರತೆ ಮಾಡಬೇಕು. ಬೇರೆಯವ್ರ ಮಾತು ಕೇಳೋದಲ್ಲ. ನೀವು ನಿಮ್ಮನ್ನು ಮನೆಯಲ್ಲಿ ಹಿರಿಯರ ಮಾತನ್ನು ಕೇಳಬೇಕು. ನಿಮಗೆ ಶುಭವಾಗಲಿ. ಧನುಸು ರಾಶಿ. ಮಕ್ಕಳ ಕ್ರೀಡೆ ಚಟುವಟಿಕೆಯಲ್ಲಿ ಕೂಡ್ಕೊಂಡವ್ರು ಇವರು. ಮಕ್ಕಳು ಇಲ್ಲ ಅನ್ನೋಂಥದ್ದು ಒಂದು ಭಾಗ್ಯದಲ್ಲಿ ತಾವು ಚಿಂತೆ ಆಗ್ಬೋದು. ಚಿಂತೆ ಮಾಡಬೇಡಿ. ಮುಂದಿನ ದಿನಗಳಲ್ಲಿ ಒಳ್ಳೆಯದಾಗ್ತದೆ. ತಾವು ಗುರುದ ಆರಾಧನೆ ಮಾಡಿ. ಮಕರ ರಾಶಿ. ಮಕರ ರಾಶಿಯವರು ಅಂದ್ಕೊಂಡಿದ್ದೆಲ್ಲ ಸಾಧಿಸ್ಬೋದು. ಮಾಡುವಂಥ ಕೆಲಸದಲ್ಲಿ ತಮಗೆ ಖುಷಿ, ಸಂತೋಷ. ಪ್ರತಿಯೊಂದು ಕೆಲಸದಲ್ಲಿ ವಾಹನ ಚಲಾಯಿಸ್ಬೇಕಾದ್ರೆ ತುಂಬ ಜಾಗ್ರತೆ ಮಾಡಬೇಕು. ಕುಂಭರಾಶಿ. ಕುಂಭರಾಶಿಯವರು ಸ್ವಲ್ಪ ಹತಾಶೆಗೆ ಒಳಗಾಗ್ಬೋದು. ಸ್ವಲ್ಪ ಕೆಲಸದ ಒತ್ತಡ ಜಾಸ್ತಿ ಆಗ್ಬೋದು. ಅಂದರೆ ಬೇಡೋಗಿದ್ದ ಕೆಲಸ ಎಲ್ಲ ಆಗ್ಬೋದು. ದೂರ ಪ್ರಯಾಣ ಎಲ್ಲ ಆಗ್ಬೋದು ಈ ರಾಶಿಯವರಿಗೆ. ಚಿಂತೆ ಮಾಡಬೇಡಿ. ನಾವು ಮಾಡುವಂಥ ಕೆಲಸದಲ್ಲಿ ತಮಗೆ ಭಾಳ ಖುಷಿ, ಸಂತೋಷ ತರ್ತದೆ. ಹಿರಿಯರ ಪ್ರಶಂಸೆ ಮಾಡ್ಬೋದು. ನಿಮಗೆ ಶುಭವಾಗಲಿ. ಮೀನರಾಶಿ. ಮೀನರಾಶಿಯವರು ಕಣ್ಣು, ಮೈಕೈ ನೋವು, ಬೆನ್ನು ನೋವು ಈ ಥರ ಬರ್ಬೋದು. ಮತ್ತು ನಡ್ಕೊಂಡು ಹೋಗುವಾಗ ಬಾವೆ ಇಂಥದ್ದೆಲ್ಲ ಇರುವಾಗ ಸ್ವಲ್ಪ ಜಾಗ್ರತೆ ಮಾಡಬೇಕು. ಮಾತಾಡಿಗೆ ತುಂಬ ಜಾಗ್ರತೆ ಮಾಡಬೇಕು. ತಮಗೆ ಶುಭವಾಗಲಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ನು ಒತ್ತಿ, ಆಲ್ ಬಟನನ್ನು ಕ್ಲಿಕ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ ಸರಿಯಾ ತಪ್ಪ ಅಂತ. ನಮಸ್ಕಾರ. ಹೃದಯಪೂರ್ವಕ ಧನ್ಯವಾದಗಳು.